ನಿಮ್ಮ ವಾಣಿ ತಂಡ ಇವತ್ತು ಪಾವಗಡದ ವೆಂಕಟಾಪುರ ಐವಾರಹಳ್ಳಿಯ ಗೋವಿಂದಪ್ಪನವರ ಜಮೀನಲ್ಲಿ ನಾವಿದೆ. ಪಾವಗಡ ಬೆಸ್ಕಾಂ ಅಧಿಕಾರಿಗಳು ಎಷ್ಟು ಭ್ರಷ್ಟರು ಅಂದರೆ, ಅನ್ನ ಕೊಡುವಂತಹ ಒಬ್ಬ ರೈತನ ಹತ್ರ ಹಣನ ಕಿತ್ಕೊಂಡು ತಿನ್ನುವಂಥ ಒಂದು ದುರ್ಬುದ್ಧಿಗೆ ಇಳಿದಿದೆ. ಇಲ್ಲಿಯ ಗೋಪಾಲ್ ನಾಯಕ್ ಅನ್ನುವ ಒಬ್ಬ ಅಧಿಕಾರಿ, ಒಬ್ಬ ಸೆಕ್ಷನ್ ಆಫೀಸರ್, ತನಗೆ ಬರುವಂತಹ ಲಕ್ಷಾಂತರ ರೂಪಾಯಿ ಸಂಬಳಗಳನ್ನು, ಇದೊಂದು ಒಣಭೂಮಿ. ಇಲ್ಲಿ ರೈತಾಪಿ ಜನಗಳಿಗೆ ಬೋರೆ ಆದ ಮಳೆ ಅತಿ ಕಮ್ಮಿ ಬೀಳುವಂತಹ ಒಂದು ಪ್ರದೇಶ ಅಂದರೆ ಅದು ಪಾವಗಡ. ಇಂಥ ಪ್ರದೇಶದಲ್ಲಿ ಇವ್ರಿಗೆ ಸಿಗುವಂಥ 3-4 ಗಂಟೆಗಳ ಒಂದು ಕರೆಂಟಲ್ಲಿ ಇವರು ಒಂದಿಷ್ಟು ಬೋರ್ವೆಲ್ಗಳನ್ನ ಆನ್ ಮಾಡ್ಕೊಂಡು ಅವರ ಒಂದು ಬೆಳೆಯನ್ನು ಬೆಳೆದು ಅದರಿಂದ ಜೀವನ ಸಾಗಿಸ್ತಾರೆ. ಈ ಒಟ್ಟಾರೆಯಾಗಿ ಪಾವಗಡದ ಸುತ್ತಮುತ್ತಲೂ ಇರುವಂತಹ ಈ ಬೆಸ್ಕಾಂ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಭ್ರಷ್ಟರಿದ್ದಾರೆ ಅಂತ ಕಳೆದ ಬಾರಿ ಒಬ್ಬ ಹೆಣ್ಣು ಮಗಳನ್ನು ತೋರಿಸಿದ್ವಿ ನಿಮ್ಮ ಬಳಿ. ಅದೇ ರೀತಿಯಾಗಿ ಒಂದಿಷ್ಟು ಪ್ರಕರಣಗಳು ನಮಗೆ ಫೋನ್ ಮುಖಾಂತರ ಬಂದಾಗ ನೇರವಾಗಿ ಅವ್ರನ್ನ ಸಂದರ್ಶನ ಮಾಡಬೇಕು. ಆ ರೈತನ ಪರಿಸ್ಥಿತಿ ಏನು, ಯಾಕಾಯಿತು, ಎಷ್ಟು ಹಣ ಕೊಟ್ಟಿದ್ರು, ಯಾವ ಕಾರಣಕ್ಕೆ ಹಣ ಕೊಟ್ಟಿದ್ರು ಅಂತ ಸಂದರ್ಶನ ಮಾಡೋದಕ್ಕೆ ನೇರವಾಗಿ ಇವತ್ತು ನಿಮ್ಮ ವಾಣಿ ತಂಡ ಪಾವಗಡಕ್ಕೆ ಬಂದಿದೆ. ಪಾವಗಡದಲ್ಲಿ ನಮ್ಮ ಜೊತೆಯಲ್ಲಿ ರೈತರು ಸುಮಾರು 80 ವರ್ಷ ವಯಸ್ಸಿರುವಂತಹ ಗೋವಿಂದಪ್ಪ ಅವರಿದ್ದಾರೆ. ಅವ್ರ ಹತ್ರ ಕೇಳ್ತಾವನ ಗೋಪಾಲ್ ನಾಯಕ್ ಎಷ್ಟು ಹಣ ಇಸ್ಕೊಂಡ್ರು ಮತ್ತು ಯಾಕೆ ಇಸ್ಕೊಂಡ್ರು, ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ. ಆ್ಯಕ್ಚುಲಿ ಗೋವಿಂದಪ್ಪ ಅವರು ತೆಲುಗು ಮಾತಾಡ್ತಾರೆ. ಹಾಗಾಗಿ ಅವರ ಮಗ, ನಿಮ್ಮ ಹೆಸರೇನು ಇವರೇ? ನರಸಪ್ಪ ಅವ್ರ ಜೊತೆಲಿ ಕೇಳ್ತಾವನ. ಇವರು ಗೋವಿಂದಪ್ಪ ಅವರ ದೊಡ್ಡ ಮಗ, ಇವರು ಚಿಕ್ಕ ಮಗ. ನಿಮ್ಮ ಹೆಸರೇನು ಹೇಳಿ? ಗುರುಪ್ರಸಾದ್ ಅಂತ ಅವರ ಚಿಕ್ಕ ಮಗ. ಒಟ್ಟು 2 ಮಕ್ಕಳು. ಇವ್ರದ್ದು ಸುಮಾರು 4 ಎಕರೆ ಜಮೀನಿದೆ. ಆ ಜಮೀನಿಗೆ ಇವರು ವಿದ್ಯುತ್ ಸಂಪರ್ಕದ ವಿಚಾರವಾಗಿ ಗೋಪಾಲ್ ನಾಯಕ್ ಅವ್ರನ್ನ ಸಂಪರ್ಕ ಮಾಡಿದಾಗ ಒಂದಿಷ್ಟು ಹಣದ ಬೇಡಿಕೆ ಇಟ್ಟಿರ್ತಾರೆ. ಆ ಹಣದ ಮುಖಾಂತರ ಹಣ ಇಸ್ಕೊಂಡು ಆಮೇಲೆ ಕೆಲಸ ಮಾಡೋಕ್ಕೆ ಕೊಡದೆ ಸುಮಾರು ವರ್ಷಗಳಿಂದ ಕಾಡಿಸ್ತಾ ಇದ್ದಾರೆ. ಆ ವಿಚಾರ ಮಾತಾಡ್ತಾ ನಮ್ಮ ಜೊತೇಲಿ ಇವತ್ತು ಪಾವಗಡದ ರೈತರಿದ್ದಾರೆ. ನರಸಪ್ಪ ಅವರೇ, ಏನು ಸರ್? ಯಾವ ಊರು ನಿಮ್ಮದು? ಐವಾರ್ಲಹಳ್ಳಿ. ಎಲ್ಲಿ ಬರ್ತಿದೆ ಐವಾರ್ಲಹಳ್ಳಿ? ಪಾವಗಡ ಪಕ್ಕದಾಗ 5 ಕಿಲೋಮೀಟ್ರ್. ಪಾವಗಡದಿಂದ 5 ಕಿಲೋಮೀಟ್ರ್ ಮುಂದೆ ಬಂದರೆ ಐವಾರ್ಲಹಳ್ಳಿ, ವೆಂಕಟಾಪುರ. ಓಕೆ. ನಿಮ್ಮದು ಎಷ್ಟು ಎಕರೆ ಜಮೀನಿದೆ? 4 ಎಕರೆ. 4.5 ಎಕರೆ. ಏನು ಬೆಳಿತೀರ ಅಲ್ಲಿ? ಏನು ಸದ್ಯಕ್ಕೆ ಇವಾಗ ಏನಿಲ್ಲ ಸರ್. ಯಾಕಿಲ್ಲ? ಕಡಲೆ ಬೀಜ ಹಾಕಿದ್ವಿ ಅಷ್ಟೇ ಮನೆಗೆ. ನರಸಪುರ ಯಾಕೆ ಬೆಳೆ ಬೆಳೀತಲ್ಲ ನಿಮ್ಮ ತೋಟದಲ್ಲಿ? ಇದೆ ಸರ್, ನೀರು ಇಲ್ಲ, ಕರೆಂಟ್ ಇಲ್ಲ. ಯಾಕೆ ಕರೆಂಟ್ ಇಲ್ಲ? ಇವರು ಇನ್ನೂ ಲೇಟ್ ಮಾಡ್ತಾ ಇದ್ದಾರೆ. ದುಡ್ಡು ಇಸ್ಕೊಂಡು. ಯಾರು ದುಡ್ಡು ಇಸ್ಕೊಂಡಿರೋದು? ಯಾರು? ಗೋಪಾಲ್ ನಾಯ್ಕ. ಗೋಪಾಲ್ ಯಾಕೆ ಇಸ್ಕೊಂಡ್ರು ದುಡ್ಡು? ಅದೇ ನಾವು ನಮ್ಮದು ಜಾಸ್ತಿ ದೂರ ಆದಂತೆ ಅದಕ್ಕೆ ಕಮ್ಮ ಜಾಸ್ತಿ ಬೀಳ್ತವೆ, DP ಜಾಸ್ತಿ ಬರ್ತೈತೆ ನಿಮ್ಮದು. ಅದಕ್ಕೆ ನಮ್ಮದು ದುಡ್ಡು ನಾವು 50,000ಕ್ಕೆ ಮಾತಾಡಿದ್ರು ಅವರು. 50,000 ಮಾತಾಡಿದ್ದಾರೆ. ಓಕೆ. ಇವು ನಮ್ಮ ಅಪ್ಪವರು, ನಮ್ಮ ಅಮ್ಮವರು, ನಮ್ಮ ಮಾಮ ಎಲ್ಲ ಹೋಗಿ ಮಾತಾಡೋರೆ. 30,000 ಅಡ್ವಾನ್ಸ್ ಕೊಟ್ಟಿದ್ದಾರೆ. ಇವಾಗ ಬರ್ತೀವಿ, ನಾಳೆ ಬರ್ತೀವಿ. ಎಷ್ಟು ತಿಂಗಳಾಯ್ತು? ಅವಳು ಒಂದು 6-8 ದಿನ ಆಯ್ತು ಸರ್. 6-8 ತಿಂಗಳಾಯ್ತು. ಇನ್ನು ನಿಮಗೆ ಕರೆಂಟ್ ಕೊಟ್ಟಿಲ್ಲ, ಹಂಗಾಗಿ ನೀವು ಬೆಳೆ ಬೆಳೆದಿಲ್ಲ. ಈ ಸರಿ ನಿಮ್ಗೆ ಬೋರ್ವೆಲ್ ಇದೆಯಾ? ಹಾಕಿಸಿದ್ರೆ ಬೋರ. ನೀವು ಕರೆಂಟ್ ಬರುತ್ತೆ ಅಂತ ಬೋರ್ವೆಲ್ ಇದೆ, ಅದಕ್ಕೆ ಕನೆಕ್ಷನ್ ಇಲ್ಲ. ಕಡಲೆ ಬೀಜ ಹಾಕಿದ್ವಿ. ಅದು ಮೊಳಕೆ ಹಾಕೋದು. ಮಳೆನೇ ಬಂತು ಸ್ವಲ್ಪ, ಹಂಗೆ ಮಳೆ ಅಷ್ಟೇ. ಇವಾಗ ಬೆಳೆನೂ ಹೋಯ್ತು, ಹಾಕಿದ್ದು ಪೂರ್ತಿ ಹೋಯ್ತು. ಸ್ವಲ್ಪ ಹೋಯ್ತಲ್ಲ, ಬೆಳೆನೂ ಹೋಯ್ತು. ಬೆಳೆನೂ ಹೋಯ್ತು. ಹೋಯ್ತು ನಿಮ್ಗೆ ಹಾಕಿದ ದುಡ್ಡು ವೇಸ್ಟ್. ಈ ಕಡೆ ಇವನ್ಗೆ 30,000 ರೂಪಾಯಿ ಕೊಟ್ಟ ದುಡ್ಡು ವೇಸ್ಟ್. ಅದು ಏನಂತಾರೆ ಇವಾಗ? ಅದು ಬಡ್ಡಿಗೆ ಇಸ್ಕೊಂಡ್ಬಂದು ಕೊಟ್ಟಿದ್ವಿ ಸರ್. ಬಡ್ಡಿಗೆ ಇಸ್ಕೊಂಡ್ಬಿಟ್ಟಿದ್ರೆ ಎಷ್ಟು ಬಡ್ಡಿ? 3 ರೂಪಾಯಿ ಬಡ್ಡಿ ಹಂಗೆ ಇಸ್ಕೊಂಡ್ಬಂದು ಕೊಟ್ಟಿದ್ವಿ ಸರ್. ರಾಜ್ಯ ಸರ್ಕಾರಗಳು ಮಾನ ಮರ್ಯಾದೆ ಇದ್ರೆ, ಕೃಷಿ ಇಲಾಖೆಯವ್ರಿಗೆ ಮಾನ ಮರ್ಯಾದೆ ಇದ್ರೆ, ಬೆಸ್ಕಾಂ ಅಧಿಕಾರಿಗಳಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಇದ್ರೆ, ಇಂಥ ರೈತರಿಗೆ ನೋಡಿ, ಕಷ್ಟಪಟ್ಟು ದುಡಿಯುವಂಥ ಯುವಕರು ಇವತ್ತು ಸಿಗೋದು ಕಷ್ಟ ಆಗಿದೆ. ಕೆಲಸ ಅರಿಸಿ ನಗರ ಪ್ರದೇಶಗಳಿಗೆ ಹೊರಟಿದ್ದಾರೆ ರೈತರು. ಯಾಕೆ ಹೋಗ್ತಾರೆ ಹೇಳಿ? ಅವರಿಗೆ ಸಿಗಬೇಕಾದಂಥ ಮೂಲ ಸೌಕರ್ಯಗಳು ಸಿಗಲಿದ್ದಾಗ ಸಹಜವಾಗಿ ಹಳ್ಳಿ ಬಿಟ್ಟು ನಗರ ಪ್ರದೇಶಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಹೋಟ್ಲಲ್ಲೋ, ಬಾರಲ್ಲೋ, ಇನ್ನೊಂದೋ ಮತ್ತೊಂದರಲ್ಲೋ. ನೋಡ್ರಿ, ಇವತ್ತು ಅನ್ನ ಕೊಡೋ ರೈತ ತನ್ನದೇ ಸ್ವಂತ ಜಮೀನು 2-3-4 ಎಕರೆ ಜಮೀನು ಇಟ್ಕೊಂಡು ಇವತ್ತು ಒಬ್ಬ ಕೂಲಿ ಕಾರ್ಮಿಕನಾಗಿ ದುಡಿಯೋಕೆ ಹೋಗ್ತಾನೆ ರೀ ನಗರ ಪ್ರದೇಶಗಳಿಗೆ. ನಿಮಗೆ ನಿಜವಾಗ್ಲೂ ಮಾನ ಮರ್ಯಾದೆ ಇದ್ದರೆ, ನಿಮ್ಗೆ ನಿಜವಾಗ್ಲೂ ಹೊಟ್ಟೆಗೆ ಅನ್ನಗಳು ತಿಂತಾ ಇದ್ರೆ, ನೀವುಗಳು ಅಧಿಕಾರಿಗಳಾಗಿರ್ಬೋದು ಅಥವಾ ಆಡಳಿತ ಪಕ್ಷಗಳಾಗಿರ್ಬೋದು, ನಿಮ್ಗೆ ನಿಜವಾಗ್ಲೂ ಮಾನ ಮರ್ಯಾದೆ ಇದ್ದರೆ ಇಂಥ ರೈತರು ನೋಡ್ರಿ, ನೀವು ಕೊಡೋ ಪುಕ್ಸಟ್ಟೆ ಅಕ್ಕಿ, ನೀವು ಕೊಡೋ ಪುಕ್ಸಟ್ಟೆ ಕರೆಂಟು, ನೀವು ಕೊಡೋ ಪುಕ್ಸಟ್ಟೆ ಟ್ರಾನ್ಸ್ಪೋರ್ಟೇಷನ್ ಯಾವನಿಗ್ರೇ ಬೇಕು? ಮನುಷ್ಯ ಇವತ್ತು ದುಡಿತೀನಿ ಅಂದರೆ ಅವನ ಕೈಗೆ ಕೆಲಸ ಕೊಡುವಂಥ ಯೋಗ್ಯತೆಗಳಿಲ್ಲ ನಿಮ್ಮ ಸರ್ಕಾರಗಳಿಗೆ. ಇಂಥ ಅಮಾಯಕರ ಮೇಲೆ 30,000 ಕೊಡು, 50,000 ಕೊಡು. ಯಾಕ್ರೆ ಬೆಸ್ಕಾಂ ಅಧಿಕಾರಿಗಳಿಗೆ ನಿಮಗೆ ಸಂಬಳ ಬರ್ತಾ ಇಲ್ವಾ? ಏನು ಪುಕ್ಸಟ್ಟೆ ಸಮಾಜ ಸೇವೆ ಮಾಡ್ತಾ ಇದ್ದೀರಾ ನೀವು? ಒಂದು
ಗ್ರಾಮಾಂತರ ಪ್ರದೇಶಗಳಲ್ಲಿ ನೀವು ಒಬ್ಬ ಅಧಿಕಾರಿಗಳಾಗಿದ್ರೆ ನಿಮಗೆ ಬರುವಂಥ ಸಂಬಳ ಎಷ್ಟು ಅಂತ ಖರ್ಚು ಮಾಡ್ತೀರಿ? ಇನ್ನು ಎಷ್ಟೇ ಬೇಕು ದುಡ್ಡುಗಳು ನಿಮಗೆಲ್ಲ? ಮಾನ ಮರ್ಯಾದೆ ಇರಬೇಕು. ಅನ್ನ ಕೊಡೋ ರೈತನ ಹತ್ರ ಅವನು ಅನ್ನನ ಕಿತ್ಕೊಂತೀನಂತ ನಿಮ್ಮಂಥವ್ರನ್ನ ನಿಜವಾಗ್ಲೂ ನಡು ರಸ್ತೆಯಲ್ಲಿ ನಿಲ್ಲಿಸಿ ಒಟ್ಟಲ್ಲಿ ಏನಂದ್ರೂ ನಿಮಗಂತೂ ಮಾನ ಮರ್ಯಾದೆ ಒಂದು ಪೈಸಾ ಇಲ್ಲ. ನೋಡಿ, ನರಸಪ್ಪ ಹೇಳ್ತಾ ಇದ್ದಾರೆ, ಗೋವಿಂದಪ್ಪ ಅವರ ಮಗ ನರಸಪ್ಪ ಇವತ್ತು ತನ್ನದೇ ಆದ ಒಂದು 2-2.5 ಎಕರೆ ಜಮೀನು ಇಟ್ಕೊಂಡು ತನ್ನ ಒಂದು ಜಮೀನಿಗೆ ಒಂದು ವಿದ್ಯುತ್ ಸಂಪರ್ಕಕ್ಕೆ 50,000 ರೂಪಾಯಿ ದುಡ್ಡು ಕೇಳಿದ್ದಾನೆ ಗೋಪಾಲ್ ನಾಯಕ್. ಆ ಮನುಷ್ಯನಿಗೆ 30,000 ರೂಪಾಯಿ ಕೊಟ್ಟು ಸುಮಾರು 1 ವರ್ಷ ಆಗ್ತಾ ಬಂತು. ಇವತ್ತಿನವರೆಗೂ ಅವ್ರು ಕಂಬ ಹಾಕ್ಸಿದ್ರೆ ನಿಮ್ಮ ಕೈಯಿಂದ ಏನಾದರೂ ಕಂಬ ದಾಮಂದ್ ಹಾಕ್ತೀರಾ? ನಿಮ್ಮ ಕೈಯಿಂದ ಏನಾದರೂ ವೈರ್ ದಾಮಂದ್ ಹಾಕ್ತೀರಾ? ಎಲ್ಲವೂ ಡಿಪಾರ್ಟ್ಮೆಂಟ್ ಕೊಡುತ್ತಲ್ಲ. ಯಾಕ್ರಿ ಕೊಡಬೇಕು ನಿಮಗೆ 30-50-1 ಲಕ್ಷ ರೂಪಾಯಿ? ಮನ ಮರ್ಯಾದೆ ಇಲ್ವ ನಿಮಗೆ? ಇಂಥ ಒಬ್ಬ ರೈತರಿಗೆ ತಮ್ಮ ಬೆಳೆ ಬೆಳ್ಕೊಳ್ಳೋದಕ್ಕೆ ನೀವು ಕರೆಂಟ್ ಕೊಡೋದಕ್ಕೆ ನಿಮ್ಮ ದೊಣ್ಣೆ ಅಪ್ಪಣೆಗಳು ಬೇರೆ. ಆಮೇಲೆ ಏನಾಯ್ತು? ಅದಕ್ಕೆ ಸರ್ ಅವರು ಡೆಪ್ಯೂಟ್ ಮಾಡಿದ್ದಾರೆ ಸರ್. ಅವರು ಕಾಂಟ್ರಾಕ್ಟ್ಗೆ ಹೇಳಿದ್ರೆ ಏನಂದ್ರು? ಅವ್ರಿಗೆ ದುಡ್ಡು ಕೊಟ್ಟಿದ್ದಾರ. ಯಾರು ಕಾಂಟ್ರಾಕ್ಟರ್? ಯಾರು? ಕೃಷ್ಣಪ್ಪ ಅವರು. ಕೃಷ್ಣಪ್ಪ ಅವರು. ಪವನ್ ಅಂತ. ಕೃಷ್ಣಪ್ಪ ಅವರೇ ಕಾಂಟ್ರಾಕ್ಟ್ ತಗೊಂಡಿದ್ರು. ಅವ್ರೇನಂತಾರೆ? ಅವರು ಗೋಪಾಲ್ ನಾಯ್ಕಿಗೆ ಯಾಕೆ ದುಡ್ಡು ಕೊಟ್ಟಕ್ಕೆ ಹೋದ್ರು ಅವರು ಅಂತ. ಗೋಪಾಲ್ ನಾಯ್ಕಿಗೆ ಯಾಕೆ ದುಡ್ಡು ಕೊಡಕ್ಕೆ ಹೋದ್ರಿ ಅಂತ ಅಂದ್ರ? ಕೊಟ್ಟಿದ್ದಕ್ಕೆ ಏನಾಯ್ತಂತ ಇವಾಗ? ಅವರು ಯಾಕೆ ನಮಗೆ ಅವ್ರು ಫೋನ್ ಮಾಡಿದೆ, ಏನು ಸರ್ ಯಾವಾಗ ಬರ್ತೀವಿ ಸರ್ ಅಂದರೆ ಅವ್ರೇನು ನಮ್ಗೇನು ಹೇಳಿಲ್ಲ ಇನ್ಫಾರ್ಮೇಷನ್ನು ಅಂತ. ಒಟ್ಟಲ್ಲಿ ನಿಮ್ದು ಎಸ್ಟಿಮೇಟ್ ಏನು ಮಾಡಿಲ್ಲ ಅಂದಂಗೆ ಆಯ್ತು. ನಿಮ್ಮ ಹತ್ರ ಏನಾದ್ರು ಸೈನ್ ಮಾಡ್ಸ್ಕೊಂಡು ಹೋಗಿದ್ರೆ ಗೋಪಾಲ್ ನಾಯ್ಕ? ಇಲ್ಲ, ಅವರು ನಮ್ಮ ಅಪ್ಪರು ಹೋಗಿದ್ರು, ನನ್ನ ಹೋಗಿದ್ರು. ಅಲ್ಲಲ್ಲ, ಅಪ್ಪನೇ ಹೋಗ್ಲಿ, ಯಾವ್ದಾರು ಸೈನ್ ಮಾಡಿ ಇವಾಗ ಒಟ್ಟಲ್ಲಿ ನಿಮ್ಮ ಹತ್ರ ಯಾವ್ದು ಅಪ್ಲಿಕೇಶನ್ ಏನು ಸೈನ್ ಮಾಡ್ಸ್ಕೊಂಡಿಲ್ಲ, ಬರೀ ದುಡ್ಡು ಮಾತ್ರ ಇಸ್ಕೊಂಡಿದ್ದಾರೆ ಗೋಪಾಲ್ ನಾಯ್ಕ ಅಲ್ವಾ? ನಿಮ್ಮ ಹತ್ರ ಏನು ಸೈನು ಮಾಡಿಸಿಲ್ಲ, ನಿಮ್ಗೇನು ದುಡ್ಡು ಕಟ್ಟಿರೋದು ರೆಸಿಪ್ಟ್ ಕೊಟ್ಟಿಲ್ಲ, ಏನಿಲ್ಲ. ನಿಮಗೆ ಕಂಬ ಹಾಕಿ ಲೈನ್ ಹೇಳ್ಕೊಡ್ತೀನಿ ಅಂತ ನಿಮ್ಗೆ ಮಾತಾಡಿದ್ದು ಅಲ್ವಾ? ಅದು ಯಾವುದು ಮಾಡಿಲ್ಲ. ಡಿ ಪಿ ಹಾಕೊಡ್ತೀನಿ, ಕಂಬ ಹಾಕೊಡ್ತೀನಿ, ಕರೆಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಸುಮಾರು 50,000 ರೂಪಾಯಿ ದುಡ್ಡು ಕೇಳಿದ್ರು, ನೀವು 30,000 ರೂಪಾಯಿ ಕೊಟ್ಟಿದ್ರೆ ಅದಕ್ಕೆ ಇಲ್ಲಿವರೆಗೂ 1 ವರ್ಷ ಆಗ್ತಾ ಬಂದ್ರು ಕರೆಂಟ್ ಕೊಟ್ಟಿಲ್ಲ. ನಿಮ್ಗೆ ಏನಾದ್ರು ಬಂದು ಹೇಳಿದ್ರಾ ಬಂದು ಕೊಡ್ತೀವಿ ಕೊಡಲ್ಲ ಅಂತ? ಏನಿಲ್ಲ ಸರ್, ಇವತ್ತಾಗುತ್ತೆ, ನಾಳೆ ಆಗುತ್ತೆ, ನೆಕ್ಸ್ಟ್ ತಿಂಗಳಾಗುತ್ತೆ, 1ನೇ ತಾರೀಕು ಆಗುತ್ತೆ ಅಂತ ಹಂಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ನಿಮ್ಗೆ ಇನ್ನೇನು ಕರೆಂಟ್ ಏನು ಕೊಟ್ಟಿಲ್ಲ. ಎಸ್, ಬೆಸ್ಕಾಂ MD ಮಾಂತೇಶ್ ಬಿಳಿಗಿ ಅವರೇ, ನೀವೇನೋ ನಗರ ಪ್ರದೇಶದಲ್ಲಿ ಆರಾಮಾಗಿ ನಿಮ್ಮ ಪಾಡಿಗೆ ನೀವು ಇರ್ತೀರಾ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಅಧಿಕಾರಿಗಳು ದರ್ಪದಿಂದ ಮೆರೀತಾ ಇದ್ದಾರೆ. ತಗತ್ತಾ ಇರುವಂಥ ಸಂಬಳಕ್ಕೆ ನ್ಯಾಯವಾಗಿ ಕೆಲಸ ಮಾಡ್ತಾ ಇಲ್ಲ. ಕೊನೆಯಲ್ಲಿ ಒಬ್ಬ ರೈತನ ಹತ್ರ 1,000 ಗಟ್ಟಲೆ ಅವರು ಸಾಲ ಸೂಲ ಮಾಡಿ ಬಡ್ಡಿಗೆ ದುಡ್ಡು ತಗೊಂಬಂದು ಇವರ ಎದೆ ಮೇಲೆ ದುಡ್ಡು ಸುರಿದ್ರೆ ಇವರು ಆ ದುಡ್ಡಲ್ಲಿ ಇವರ ಚೈನಿ ಶೋಕಿಗಳು ಮಾಡ್ಕೊಂಡು ಮನೆಗಳು ಕಟ್ಕೊಂಡು ಆಸ್ತಿಗಳು ಮಾಡ್ಕೊಂಡು ಇವ್ರು ದಪ್ಪ ಆಗಿ ಇವ್ರು ನೆಮ್ಮದಿಯಾಗಿದ್ದಾರೆ. ಆದರೆ ರೈತ ದಿನದಿಂದ ದಿನಕ್ಕೆ ಕೊನೆಗೆ ಈ ರೈತ ಕುಡಿಯೋದು ಕಲ್ತ ಚಟಗಳಿಗೆ ಬಿದ್ದರೆ ನೀವು ಹೊಣೆಗಾರರಿ. ಮಾಂತೇಶ್ ಬಿಳಿಗಿ ಅವರೇ, ನೇರವಾಗಿ ಹೇಳ್ತಾ ಇದ್ದೀನಿ, ನೀವೇ ಹೊಣೆಗಾರ. ಯಾಕಂದರೆ ನಿಮ್ಮ ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ನೀವು ಯಾವತ್ತೂ ನೋಡಲ್ಲ. ನೋಡದೇ ಇರೋದಕ್ಕೆ ನಿಮ್ಮ ಅಧಿಕಾರಿಗಳು ಇಷ್ಟೊಂದು ದರ್ಪದಿಂದ ಮೆರೀತಾರೆ. ಒಬ್ಬ ಗೋಪಾಲ್ ನಾಯ್ಕನಿಗೆ ಯಾರು ಅಧಿಕಾರ ಕೊಟ್ಟಿದ್ದು? ಒಬ್ಬ ನೇರವಾಗಿ ಗ್ರಾಹಕನ ಹತ್ರ ಬಂದು ನಾನು ನಿನ್ನ ಕರೆಂಟ್ ಕೊಡ್ತೀನಿ, ನೀನು ನನ್ನ ದುಡ್ಡು ಕೊಡು ಅಂತ ಕೇಳೋದಕ್ಕೆ ಇವನಿಗೆ ಅಧಿಕಾರ ಕೊಟ್ಟವ್ರು ಯಾರು? ಹೆಂಗೆ ದುಡ್ಡು ಇಸ್ಕೊಂಡು ಹೋಗ್ತಾನೆ ಒಬ್ಬ ಗ್ರಾಹಕನ ಹತ್ರ? ಒಬ್ಬ ತಾನು ಮಾಡುವಂಥ ಕೆಲಸ ತಾನು ಮಾಡದೆ ಒಬ್ಬ ಗ್ರಾಹಕನ ಹತ್ರ ಬಂದು 30 ಕೊಡು, 50 ಕೊಡು, ನಾನು ನಿನ್ನ ಕರೆಂಟ್ ಕೊಡ್ತೀನಿ, ಪೋಲ್ ಹಾಕಿಸ್ತೀನಿ, ಟ್ರಾನ್ಸ್ಫಾರ್ಮರ್ ಹಾಕಿಸ್ತೀನಿ. ಇನ್ನು ಈ ಥರದ್ದು ಇನ್ನು ಎಷ್ಟೆಷ್ಟು ರೈತರಿಗೆ ಮೋಸ ಮಾಡಿರ್ಬೋದು ಈ ಮನುಷ್ಯ. ಈ ಮನುಷ್ಯನ ಮೇಲೆ ಇವತ್ತಿನವರೆಗೂ ಏನಾದ್ರು ಆ್ಯಕ್ಷನ್ ಆಗಿದೆಯಾ? ಹಲವಾರು ದೂರುಗಳನ್ನ ಈ ಮನುಷ್ಯನ ಮೇಲೆ ಕೊಟ್ಟರು. ಇವತ್ತಿನವರೆಗೂ ಯಾವೊಬ್ಬ ಅಧಿಕಾರಿ ಗೋಪಾಲ್ ನಾಯ್ಕ ಮೇಲೆ ಒಂದು ಸಣ್ಣ ಏನು ನೋಟಿಸ್ ಸಹ ಇಶ್ಯೂ ಮಾಡಿಲ್ಲ. ಯಾಕೆ ಇಶ್ಯೂ ಮಾಡಿಲ್ಲ? ಯಾಕೆ ಗೋಪಾಲ್ ನಾಯ್ಕ ನೋಡಿದ್ರೆ ಭಯನ? ಗೋಪಾಲ್ ನಾಯ್ಕನೇ ಏನಾದರೂ ಸ್ಥಳೀಯ MLA ಬೀಗನ? ಏನು ನಡೀತಾ ಇದೆ ಡಿಪಾರ್ಟ್ಮೆಂಟಲ್ಲಿ? ಒಟ್ಟಾರೆಯಾಗಿ ಅಧಿಕಾರಿಗಳು ಲಂಚದ ಆಸೆಗೆ ಬಿದ್ದು ಇವತ್ತು ನಗರ ಪ್ರದೇಶದಲ್ಲಿ ಆಗ್ತಿರುವಂಥ ಟ್ರ್ಯಾಪ್ಗಳೇ ಎಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಗ್ರಾಮೀಣ ಭಾಗದಲ್ಲಿ ನಡೀತಿರುವಂಥ ಅಕ್ರಮಗಳಿಗೆ ಅದು ಅಂತ್ಯವೂ ಇಲ್ಲ, ಆದಿಯೂ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊತಾ ಇದ್ದಾರೆ ಅಧಿಕಾರಿಗಳು. ದಯವಿಟ್ಟು ಇಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಇಮ್ಮಿಡಿಯೇಟಾಗಿ ಮನೆ ಕಳಿಸಿ. ಇಲ್ಲಾಂದರೆ ಮುಂದೊಂದು ದಿನ ಅರ್ದು ತಿಂದುಬಿಡ್ತಾರೆ ರೈತರ ಬಗ್ಗೆ. ನಾಳೆ ದಿನ ನರಸಪ್ಪ ಹಾಳಾದರೆ ನೇರ ಹೊಣೆಗಾರ ಗೋಪಾಲ್ ನಾಯ್ಕ ಮತ್ತು ಬೆಸ್ಕಾಂ MD ಮಾಂತೇಶ್ ಬಿಳಿಗಿ ಅವರಂತ ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಒಟ್ಟಾರೆಯಾಗಿ ನಿಮ್ಮ ವಾಣಿ ತಂಡ ಇವತ್ತು ಪಾವಗಡದ ವೆಂಕಟಾಪುರಕ್ಕೆ ಬಂದಿದ್ವಿ. ಈ ವೆಂಕಟಾಪುರದಲ್ಲಿ ನಮಗೆ ಸಿಕ್ಕಂಥ ರೈತ ನರಸಪ್ಪ ಮತ್ತು ಗೋವಿಂದಪ್ಪ ಗುರು, ಈ 3 ಜನರ ಜೊತೆಲಿ ನಾವು ಮಾತಾಡಿದಾಗ ಗೊತ್ತಾಗಿದ್ದು ಗೋಪಾಲ್ ನಾಯ್ಕ ಒಬ್ಬ ದೊಡ್ಡ ಭ್ರಷ್ಟ. ತಾನು ಕೇವಲ ದುಡ್ಡಿಗಾಗಿ ಮಾತ್ರ ಕೆಲಸ ಮಾಡ್ತಾನೆ. ತಾನು ಪಡಿತಿರುವಂಥ ಸಂಬಳಕ್ಕೆ ಯಾವುದೇ ರೀತಿಯಾದ ಸೇವೆ ಮಾಡ್ತಾ ಇಲ್ಲ. ಒಟ್ಟಾರೆಯಾಗಿ ಪುಕ್ಕಟ್ಟೆ ದುಡ್ಡು ತಗೊಂಡು ಅವ್ರ ಕೆಲಸನೂ ಮಾಡ್ಕೊಡ್ತಾ ಇಲ್ಲ ರೀ. ಅವ್ರ ಕೆಲಸನೂ ಮಾಡ್ಕೊಡ್ತಾ ಇಲ್ಲ. ದುಡ್ಡು ತಗೊಂಡಿದ್ದಾನೆ, ಅಟ್ಲೀಸ್ಟ್ ಆ ದುಡ್ಡಿಗೆ ಪ್ರಾಮಾಣಿಕವಾಗಿ ಕೆಲಸ ಆದರೂ ಮಾಡಬೇಕು, ಅದನ್ನು ಮಾಡ್ತಾ ಇಲ್ಲ. ಇಂಥ ಅಧಿಕಾರಿಗಳನ್ನ ಉಳಿಸ್ಕೊಂಡಿರುವಂಥ ಹಿರಿಯ ಅಧಿಕಾರಿಗಳು
ಕಣ್ಣು ತೆಗೆದು ಇಂಥ ಒಬ್ಬ ಭ್ರಷ್ಟ ಅಧಿಕಾರಿಯನ್ನು ಮೊದಲು ಸಸ್ಪೆಂಡ್ ಮಾಡಿ ಮನೆ ಕಳಿಸಿ ಅವಾಗ ಬುದ್ಧಿ ಬರುತ್ತೆ. ಇಲ್ಲದೆ ಹೋದರೆ ಈ ಭಾಗದ ರೈತರನ್ನ ಜೀವನನ ಹಾಳು ಮಾಡೋದು ಇದೇ ಗೋಪಾಲ.